ಇದೇ ಫಾರ್ ದ ಫಸ್ಟ್ ಟೈಮ್ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಸೀರಿಯಸ್ ಅಂತೆ ನಡೀತಾ ಇದೆ. ಫೆಬ್ರವರಿ 20ರಿಂದ 22ನೇ ತಾರೀಕುವರೆಗೂ ನಡೀತಾ ಇದೆ. ಅದು ಶ್ರೀ ಕೊಂಗಾಡಿಯಪ್ಪನವರ ಸ್ಮರಣಾರ್ಥವಾಗಿ. ನಿಮಗೆ ಗೊತ್ತಾ ಶ್ರೀ ಕೊಂಗಾಡಿಯಪ್ಪನವರು ಯಾರು ಮತ್ತು ಅವರ ಸಾಧನೆಗಳೇನು ಅನ್ನೋದು ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಟ್ಟಿದ್ದೀವಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ. ಒಬ್ಬ ಶಿಕ್ಷಕ ಇಡೀ ನಗರದ ಬರಹವನ್ನು ಬದಲಾಯಿಸಬಲ್ಲನು ಅಂದರೆ ನಂಬ್ತೀರಾ? ಖಂಡಿತವಾಗ್ಲೂ ನಂಬಲೇಬೇಕು. ಅದಕ್ಕೆ ಸಾಕ್ಷಿನೇ ಲೋಕಸೇವಾನಿರತ ಡಿ ಕೊಂಗಾಡಿಯಪ್ಪನವರು. 1861 ಫೆಬ್ರವರಿ 22ನೇ ತಾರೀಕು ಜನಿಸಿದಂತಹ ಇವರು ಬಡತನದ ಕಾರಣದಿಂದಾಗಿ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿದ್ರು. ನನ್ನೂರಿನ ಮಕ್ಕಳಿಗೆ ಈ ರೀತಿ ಆಗಬಾರ್ದು ಅಂತ ಪಣ ತೊಟ್ಟು ಅವರು ಎಲ್ಲರ ಮನವೊಲಿಸಿ ಶಾಲೆಗಳಿಗೆ ಸೇರಿಸ್ತಾರೆ. ಮುನ್ಸಿಪಲ್ ಹೈಸ್ಕೂಲ್ ಕೂಡ ಇವರ ದೆಸೆಯಿಂದನೇ ನಮ್ಮೂರಿಗೆ ಬಂದಿತ್ತು. ಅಕ್ಷರವಷ್ಟೇ ಅಲ್ಲದೆ ಬದುಕು ಕೊಟ್ಟವರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವರು ವಿದ್ಯುತ್ ಮತ್ತು ನೀರನ್ನು ನಮ್ಮ ದೊಡ್ಡಬಳ್ಳಾಪುರಕ್ಕೆ ತರೋದ್ರಲ್ಲಿ ಇವರ ಹೋರಾಟ ಅಂತೂ ಸಾಮಾನ್ಯದಲ್ಲ. ಇವತ್ತು ದೊಡ್ಡಬಳ್ಳಾಪುರ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತ ಅಂದರೆ, ಮಗ್ಗಗಳ ಸದ್ದು ಕೇಳಿ ಬರ್ತಾ ಇದೆ ಅಂತ ಅಂದರೆ ಅದಕ್ಕೆ ಅಡಿಪಾಯ ಹಾಕ್ಕೊಟ್ಟವರೇ ಶ್ರೀ ಕೊಂಗಾಡಿಯಪ್ಪನವರು. ಇವರ ಸೇವೆಯನ್ನು ಗಮನಿಸಿದಂತಹ ಮೈಸೂರು ಸಂಸ್ಥಾನದ ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವರಿಗೆ ಲೋಕಸೇವಾನಿರತ ಎಂದು ಬಿರುದನ್ನು ಸಹ ಕೊಟ್ಟಿದ್ದಾರೆ. ಹಾಗಂದರೆ ಲೋಕದ ಸೇವೆಗೆ ತನ್ನನ್ನು ತಾನು ಅರ್ಪಿಸಿಕೊಂಡವನು ಎಂದರ್ಥ. ಒಬ್ಬ ಶಿಕ್ಷಕನ ಶಕ್ತಿ ಏನು ಅನ್ನೋದನ್ನು ತೋರಿಸ್ಕೊಟ್ಟವರು ಶ್ರೀಯುತ ಕೊಂಗಾಡಿಯಪ್ಪನವರು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಡೀಟೇಲ್ಡ್ ವಿಡಿಯೋಸ್ಗಾಗಿ ನಮ್ಮ ವರದಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.